ಏನ್ ಸ್ಪೆಷಲ್ ಮಾಡ್ತಾ ಇರೋದು? ಕಲುದಾ ಫಲುದನಾ? ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಇವತ್ತು ಡೇ ಬಂದು ಸಂಡೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ವ್ಲಾಗ್ ಶುರು ಮಾಡಿದ್ದೀನಿ. ಇವಾಗ ಟೈಮ್ ಮಧ್ಯಾಹ್ನ ಆಗಿದೆ. ನಮ್ಮ ಅಕ್ಕ ಶಾಕಿಂಗ್ ಬ್ರೇಕಿಂಗ್ ನ್ಯೂಸ್ ಥರ ಎಂಟರ್ ಆದರು. ಅದಕ್ಕೆ ಈಗ ವ್ಲಾಗ್ನ ಶುರು ಮಾಡಿದ್ದೀನಿ. ಇವರೇ ನೆನ್ನೆ ನನ್ನ ಮಗನಿಗೆ ಬರ್ಡೇ ಕೇಕ್ ಕಳಿಸಿದ್ದು ನಮ್ಮ ಅಕ್ಕ. ಅದಕ್ಕೆ ಇವಾಗ ಅಕ್ಕ ಬಾವ ಮಕ್ಕಳು ಎಲ್ಲರೂ ಸಂಡೇ ಮನೆಗೆ ಬಂದ್ರಿ. ಈಗ ಜಸ್ಟ್ ಇನ್ನು ಟೀ ಇಟ್ಕೊಟ್ಟಿದ್ದೀನಿ, ಟೀ ಕುಡಿತಾ ಇದ್ದಾರೆ. ಇವತ್ತಿನ ಸಂಜೆ ಆಫ್ಟರ್ನೂನಿಂದ ಈವ್ನಿಂಗ್ವರೆಗೂ ಯಾವ ಥರ ಇರುತ್ತೆ ಅಂತ ವ್ಲಾಗ್ ಮಾಡ್ತೀನಿ. ಪ್ಲೀಸ್ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ. ನಾನು ಕೂಡ ರೆಡಿ ಆಗಿಬಿಟ್ಟು ಬರ್ತೀನಿ, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗನಿಗೆ ವಿಶ್ ಮಾಡೋದಕ್ಕೆ ಬಂದಿದ್ದಾರೆ. ಕೇಕ್ ನೆನ್ನೆ ಕಳಿಸಿದ್ಲು, ಇವತ್ತು ವಿಶ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಅಕ್ಕ ನಾನು ಇಬ್ಬರು ವೆಜಿಟೇಬಲ್ ಶಾಪಿಗೆ ಬಂದ್ವಿ. ಸಣ್ಣ ಪುಟ್ಟ ಐಟಮ್ಸ್ ಬೇಕಿತ್ತು, ತಗೊಂಡು ರಿಟರ್ನ್ ಈಗ ಮನೆಗೆ ಬಂದ್ವಿ. ಏನ್ ಸ್ಪೆಷಲ್ ಮಾಡ್ತಾ ಇರೋದು? ಕಲುದಾ ಫಲುದನಾ? ವೆನಿಲಾ ಫಲುದಾ. ಬೇಗ ಮಾಡ್ಕೊಡ್ರಪ್ಪ, ವೇಟ್ ಮಾಡ್ತಾ ಇದೀವಿ ಕುಡಿಯಕ್ಕೆ. ಪೈಸರಪ್ಪಣ್ಣ ನೋಡಿ, ಹೊರಗಡೆ ನಮ್ಮ ಮಕ್ಕಳೆಲ್ಲ ಚಿಕ್ಕ ಸಿಲಿಂಡ್ರ್ ಇಟ್ಕೊಂಡು ನಮ್ಮ ಅಕ್ಕನ ಮಗ ಏನೋ ಡ್ರಿಂಕ್ ಮಾಡಿಕೊಡ್ತಿದ್ದಾನೆ ಎಲ್ಲರಿಗೂ ಕುಡಿಯೋಕ್ಕೆ. ನಾವೆಲ್ಲ ಕೂತ್ಕೊಂಡು ಸೊಪ್ಪು ಬಿಡಿಸ್ತಾ ಎಲ್ಲನೂ ನೈಟ್ ಅಡುಗೆಗೆ ಬಿಡಿಸ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೀವಿ. ಅಕ್ಕವ್ರು ಹೊರಟರು, ಇಲ್ಲ ಹೋಗಿರಂತೆ, ಊಟ ಮಾಡಿಕೊಂಡು ಇರಿ ಅಂತ ಹೇಳ್ಬಿಟ್ಟು ಇರಿಸ್ಕೊಂಡಿದ್ದೀನಿ. ಸೊ ಅಪರೂಪಕ್ಕೆ ಬಂದಿದ್ದಾರಲ್ವ, ಡೇ ಬೇರೆ ಸಂಡೇ ಆಗಿರೋದ್ರಿಂದ ಏನಾದರೂ ಮಾಡೋಣ ಸ್ಪೆಷಲ್ಸ್ ಅಂತ. ಸೊ ನೋಡಿ, ಮಕ್ಕಳೆಲ್ಲ ಜ್ಯೂಸ್ ಎಲ್ಲ ಮಾಡಿ ಡ್ರಿಂಕ್ನ ಫ್ರಿಜ್ಜಲ್ಲಿಟ್ಟು, ನೋಡಿ ಇಲ್ಲೇನೋ ಸಾಂಗ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದಾರೆ. ಸೊ ನೋಡೋಣ. ನೆಕ್ಸ್ಟ್ ಈಗ ಅಮ್ಮ ಮತ್ತು ದೊಡ್ಡಮ್ಮ ಸೇರಿಕೊಂಡು ಒಳಗಡೆ ಅಡುಗೆ ಮಾಡ್ತಿದ್ದಾರೆ. ಆ ಅಕ್ಕನ ಏರ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದರಲ್ಲಿ ಅರ್ಧ ಭಾಗ ಇತ್ತು ನನಗೆ, ಬಟ್ ಗೊತ್ತಿಲ್ಲ ಯಾಕಂತ ತುಂಬಾ ಏರ್ ಫಾಲ್ ಆಗ್ತಿದೆ. ಇತ್ತೀಚೆಗೆ ಇದ್ದಿದ್ದು ಏರ್ ಫಾಲ್ ಆಗ್ತಿದೆ. ಸೊ ಅಕ್ಕ ಜಡೆ ಹೇಳ್ಕೊಳಕ್ಕೆ ಚಿಕ್ಕನ್ನ ಬಿಡಿಸ್ತಿದ್ದಾಳೆ. ಅತ್ತಿಗೆ ಕುತ್ಕೊಂಡು ಎಲ್ಲ ಕೊತ್ತಂಬರಿ ಅದೆಲ್ಲ ಬಿಡಿಸ್ತಿದ್ದಾರೆ. ನಾನು ಎಲ್ಲ ಮಿಕ್ಸ್ ವ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ಮಕ್ಕಳು ಪರ್ಫಾರ್ಮೆನ್ಸ್ ನೋಡೋಣ ಈಗ. ಮಗನೆ ಮುತ್ತಾಯವನೆ, ನಿನ್ನು ಸೂರ್ಯನು ಚಂದ್ರಿಯನು ಮುನ್ನಾಯವನೆ.
ಮಕ್ಕಳ ಪರ್ಫಾಮೆನ್ಸ್ ಹೇಗಿತ್ತು ಅವ್ರಿಗೋಸ್ಕರ ಆದರೂ ಒಂದು ಒಳ್ಳೆ ಕಮೆಂಟ್ ಕೊಡಿ ಅವ್ರ ಪರ್ಫಾಮೆನ್ಸಿಗೆ. ನಮ್ಮ ಮಕ್ಕಳು ಎಲ್ಲ ಸೇರಿದ್ರೆ ಆಟ ಅಂತ ಎಲ್ಲ ಏನು ಆಡಲ್ಲ, ಎನಿ ಟೈಮ್ ಮ್ಯೂಸಿಕ್ಗೆ ಅವರಿಗೆ ಇಷ್ಟ, ಈ ಥರನೇ ಆಟ ಆಡೋದು. ಸೊ ಅಮ್ಮ ನೋಡಿ ಫೈನಲಿ ಚಿಕನ್ ಫ್ರೈ ಮಾಡಿದ್ದಾಯಿತು. ಅಕ್ಕನಿಗೆ ಟೇಸ್ಟ್ ಮಾಡು ಅಂತ ಹಾಕ್ಕೊಟ್ರೆ ಅವಳು ಫಸ್ಟ್ ನೀನೇ ಟೇಸ್ಟ್ ಮಾಡಿ ಹೇಳು ಕರೆಕ್ಟಾಗಿ ಹೇಳ್ತೆ ಅಂದ್ಬಿಟ್ಟು ಅವಳು ನನಗೆ ತಿನ್ನಿಸ್ತಿದ್ದಾಳೆ. ಸೊ ಈ ಥರ ಇವತ್ತಿನ ಸಂಜೆ ವ್ಲಾಗ್ ಈ ಥರ ಇದೆ. ನೀವು ಕೂಡ ಎಲ್ಲ ಸಪೋರ್ಟ್ ಮಾಡಿ ಈ ವ್ಲಾಗ್ನ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತೀನಿ. ಸೊ ಬನ್ನಿ, ಈಗ ಅಮ್ಮ ಮಟನ್ ಸಾಂಬಾರು ಕೂಡ ಫೈನಲಿ ಆಯಿತು. ವೈಟ್ ರೈಸ್ ಆಗಿದೆ, ಚಿಕನ್ ಫ್ರೈ ಆಗಿದೆ, ಮುದ್ದೆಗೆ ಇಟ್ಟಿದ್ದಾರೆ. ಹಾಗೆ ನಾನು ಅಕ್ಕ ಸೇರಿಕೊಂಡು ಚಿಕನ್ ಬಿರಿಯಾನಿ ಮಾಡೋಣ ಅಂತ. ಆಲ್ಮೋಸ್ಟ್ ಮಕ್ಕಳೆಲ್ಲ ಇಷ್ಟಪಡೋದು ಬಿರಿಯಾನಿ ಆಗಿರೋದ್ರಿಂದ ಮಕ್ಳಿಗೋಸ್ಕರ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ನನ್ನ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಅದು ಅಕ್ಕನ ಕೈಯಲ್ಲಿ ಮಾಡಿಸ್ತಿದ್ದೀನಿ. ಅವಳು ಯಾವಾಗೂ ಕೇಳ್ತಾಯಿದ್ಲು ನೀನು ಹೆಂಗೆ ಮಾಡ್ತೀಯ ಅಂತ. ಅದು ನೋಡಿ ಹೇಳಿದ್ರೆ ಆಗಲ್ಲ, ನೀನೇ ಮಾಡಿದ್ರೆ ಗೊತ್ತಾಗುತ್ತೆ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ಕೊತ ಎಲ್ಲ ಅವಳ ಕೈಯಲ್ಲಿ ಮಾಡಿಸ್ತಿದ್ದೀನಿ ಬಿರಿಯಾನಿಗೆ. ಸೊ ಇವತ್ತು ಬಾವೊಂದು ಬರ್ಡೇ ಇದೆ, ಹಂಗಾಗ್ಬಿಟ್ಟು ನಮ್ಮ ಅಕ್ಕನ ಮಕ್ಕಳು ಅವ್ರ ಡ್ಯಾಡಿಗೆ ಕೇಕ್ ತಂದಿದ್ದಾರೆ. ಲಾಸ್ಟಲ್ಲಿ ಕಟ್ ಮಾಡಿಸೋಣ, ಭಾವನ್ಗೆ ಅದೆಲ್ಲ ಇಷ್ಟ ಆಗಲ್ಲ, ಸಣ್ಣ ಮಕ್ಳ ಥರ ಅಂತಾರೆ. ಹಾಗಾಗಿ ಸರ್ಪ್ರೈಸ್ ಆಗಿ ನೋಡಿ ನಮ್ಮ ಅಕ್ಕನ ಮಗ ಮಾಡಿದಂಥ ಫಲೂದಾ ಜ್ಯೂಸು ರೆಡಿ ಆಯಿತು. ತುಂಬಾ ಕೋಲ್ಡ್ ಇದೆ, ಎಲ್ಲ ಸರ್ವ್ ಮಾಡಿ ಗ್ಲಾಸಿಗೆ ಇಟ್ಟಿರಿ, ಊಟ ಆದಮೇಲೆ ಕುಡಿಯೋಣ ಅಂದ್ಬಿಟ್ಟು ಎಲ್ಲ ನೋಡಿ ಈ ಥರ ಡ್ರಿಂಕ್ ತುಂಬಾ ಟೇಸ್ಟ್ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಕೂತಿದ್ದೀವಿ ಅದು ಇದು ಮಾತಾಡ್ತಾ. ಫೈನಲಿ ಅಣ್ಣನೂ ಕೂಡ ಆಫೀಸಿಂದ ಬಂದರು, ಊಟದ ಟೈಮು ಕೂಡ ಆಗಿದೆ. ಮುದ್ದೆ ಎಲ್ಲನೂ ಆಲ್ಮೋಸ್ಟ್ ರೆಡಿ ಆಗಿದೆ. ಊಟಗಳು ಮಾಡೋಣ ಎದೊಳಿ ಅಂದ್ಬಿಟ್ಟು ಒನ್ಸ್ ಎಲ್ಲ ಮಕ್ಕಳನ್ನ ಬಿರಿಯಾನಿ, ಯಾರೆಲ್ಲ ಫಸ್ಟ್ ಮಕ್ಕಳು ತಿನ್ನೋದೇ ಬಿರಿಯಾನಿ, ಅವ್ರನ್ನೆಲ್ಲ ಒಟ್ಟಿಗೆ ಒಂದು ಸೈಡ್ ಕೂರಿಸಿ ಊಟಕ್ಕೆ ಬಡಿಸಿದ್ದೀವಿ. ಈ ಕಡೆ ಅಣ್ಣ ಭಾವ ಕೂತಿದ್ದಾರೆ. ಅಣ್ಣನೂ ಆಲ್ಮೋಸ್ಟ್ ನಾನ್ ವೆಜ್ ತಿಂತಾರೆ. ನಮ್ಮ ಅಕ್ಕನ ಗಂಡ ನಮ್ಮ ಭಾವ ನಾನ್ ವೆಜ್ ತಿನ್ನಲ್ಲ, ಅವರು ವೆಜಿಟೇರಿಯನ್ನು. ಹಂಗಾಗ್ಬಿಟ್ಟು ನಮ್ಮ ಭಾವನಿಗೆ ನಿನ್ನೆ ಒಬ್ಬಟ್ಟು ಮಾಡಿದ್ವಿ, ಸ್ವಲ್ಪ ಎತ್ತಿಟ್ಟಿದ್ವಿ. ಒಬ್ಬಟ್ಟು, ಹಾಗೆ ಒಬ್ಬಟ್ಟು ಸಾರಿಗೆ ಮುದ್ದೆ ಪಲ್ಯ ಈ ಥರ ಭಾವನಿಗೆ ಸಪ್ರೇಟಾಗಿ ವೆಜ್ ಊಟನ ಬಡಿಸಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಈ ಥರ ಇತ್ತು. ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ.